ಈ ಬೌಲಲ್ಲಿ 3 ಅಕ್ಕಿ ಹಿಟ್ಟು ಹಾಕಬೇಕು. ಅಳತಿ 3 ಅಕ್ಕಿ ಹಿಟ್ಟು ಹಾಕೋಬೇಕು. ಇದರಲ್ಲಿ ನಿಮ್ಗೆ ಯಾವ ಅಳತಿ ಬೇಕಲ್ಲ ಅದು ಸೈಜಿನ ಬೌಲ್ ತೊಗೊರಿ. 3 ಅಕ್ಕಿ ಹಿಟ್ಟು. ಈಗ 3 ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. ಅದೇ ಬೌಲ್ ಅಳತಿಲೇ 1 ಬೌಲು ಪುಟಾಣಿ ತೊಗೋಬೇಕು. ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಆಮೇಲೆ ಅದೇ ಬೌಲಲ್ಲಿ 1/4 ಭಾಗದಷ್ಟು ನಾವು ಉದ್ದಿನಬೇಳೆ ತೊಗೋಬೇಕು. ಇದನ್ನು ಉದ್ದಿನಬೇಳೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈ ಉದ್ದಿನಬೇಳೆನ ಸ್ವಲ್ಪ ಕೆಂಪಾಗುವಂಗೆ ಹುರ್ಕೋಬೇಕು. ಈ ರೀತಿ ಉದ್ದಿನಬೇಳೆನ ಕೆಂಪಂಗೆ ಹುರ್ಕೋಬೇಕು. ಹುರಿದ್ಮೇಲೆ ಸ್ವಲ್ಪ ಆರಕ್ಕೆ ಹಾಕೊಳ್ಳೋಣ. ಇದು ಆರಿದ ಮೇಲೆ ಇದನ್ನು ಮಿಕ್ಸಿ ಹಾಕಿ ಪುಡಿ ಮಾಡ್ಕೋಬೇಕು. ಈಗ ಇದು ಅಕ್ಕಿ ಹಿಟ್ಟಿಗೆ ಪುಟಾಣಿ ಏನಿತ್ತಲ್ಲ ಅದನ್ನು ಈ ರೀತಿ ಪುಡಿ ಮಾಡಿಟ್ಕೊಂಡಿವಿ. ಪುಟಾಣಿ ಹಾಕೋಬೇಕು ಅದನ್ನು. ಆಮೇಲೆ ಉದ್ದಿನಬೇಳೆನೂ ಹುರಿದಿದ್ವಲ್ಲ ಅದನ್ನು ಕೂಡ ಈ ರೀತಿ ಸಣ್ಣಂಗೆ ಪುಡಿ ಮಾಡ್ಕೋಬೇಕು. ಅದನ್ನು ಇದಕ್ಕೆ ಹಾಕೋಬೇಕು. ಅಳತಿ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. 3 ಅಕ್ಕಿ ಹಿಟ್ಟಿಗೆ 1 ಅಳತಿ